Hello, my dear students. Welcome back to Learn Easily channel. Of Travel by ಫ್ರಾನ್ಸಿಸ್ ಬೇಕೆನ್. ಈ ಒಂದು ಕ್ಲಾಸ್ನಲ್ಲಿ ನಾವು ಆಫ್ ಟ್ರಾವೆಲ್ ಫ್ರಾನ್ಸಿಸ್ ಬೇಕೆನ್ ರವರು ಬರೆದಿರ್ತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ಪ್ರಬಂಧದ ಕುರಿತು ಕನ್ನಡದಲ್ಲಿ ನಾವು ಕಲಿಯೋಣ. ಆಫ್ ಟ್ರಾವೆಲ್ ಎಂಬುದು ಫ್ರಾನ್ಸಿಸ್ ಬೇಕೆನ್ ರವರು 1625ರಲ್ಲಿ ಪ್ರಕಟಿಸಿದಂತಹ ಒಂದು ಪ್ರಬಂಧ ಆಗಿದೆ. ಆಫ್ ಟ್ರಾವೆಲ್ನಲ್ಲಿ ಒಂದು ಪ್ರಯಾಣದಲ್ಲಿ ಒಬ್ಬ ಪ್ರಯಾಣಿಕ ಯಾವ ರೀತಿ ಜ್ಞಾನವನ್ನು ಸಂಪಾದಿಸಬಹುದು ಅಂತಕ್ಕಂತಹ ಥೀಮನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಈ ಎಸ್ಸೆನಲ್ಲಿ ಬೇಕೆನ್ ರವರು ಪ್ರಯಾಣಿಕರು ಹೇಗೆ ಪ್ರಯಾಣಿಸಬೇಕು ಮತ್ತು ಆ ಪ್ರಯಾಣಿಕರಿಗೆ ಪ್ರಯಾಣದ ಕುರಿತು ಹಲವಾರು ಸಲಹೆಗಳನ್ನು ನೀಡ್ತಾ ಹೋಗಿದ್ದಾರೆ. ಇಲ್ಲಿ ಈ ಪ್ರಬಂಧವನ್ನು ಫ್ರಾನ್ಸಿಸ್ ಬೇಕೆನ್ ರವರು ಹೇಳಬೇಕಾದ್ರೆ, ಈ ಪ್ರಯಾಣ ಟ್ರಾವೆಲ್ ಅಂತಕ್ಕಂಥದ್ದು ಯುವಕರು ಪ್ರಯಾಣ ಮಾಡಿದಾಗ ಅವರು ಅದರ ಮೂಲಕ ಒಂದು ಎಜುಕೇಷನ್ ಶಿಕ್ಷಣವನ್ನು ಪಡೀತಾರೆ. ಹಿರಿಯರು ಈ ರೀತಿ ಪ್ರಯಾಣ ಮಾಡಿದಾಗ ಅವರು ಆ ಪ್ರಯಾಣದ ಮೂಲಕ ಒಂದು ಎಕ್ಸ್ಪೀರಿಯನ್ಸ್ ಅನುಭವವನ್ನು ಪಡೀತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಯಾಣವು ಯುವಕರಿಗೆ ಮತ್ತು ಹಿರಿಯರಿಗೆ ಇಬ್ಬರಿಗೂ ಸಹ ತುಂಬ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತಾರೆ. ಯುವಕರು ವಿದೇಶಗಳಲ್ಲಿ ಪ್ರಯಾಣಿಸುವ ಮೂಲಕ ಹೊಸ ಭಾಷೆ, ಆ ಒಂದು ಪ್ರದೇಶದ ಇತಿಹಾಸ, ಸಂಪ್ರದಾಯಗಳು, ಭೌಗೋಳಿಕ ಮತ್ತು ಪ್ರಾಣಿಶಾಸ್ತ್ರದ ಬಗ್ಗೆ ಕಲಿಯಬಹುದು ಅಂತ ಹೇಳ್ತಾರೆ. ಹಿರಿಯರು ಪ್ರಯಾಣಿಸಿದಾಗ ಅವರು ಅಲ್ಲಿ ಹೋಗ್ತಕ್ಕಂಥ ಹೊಸ ಜನರು ಮತ್ತು ಆ ಸಂದರ್ಭಗಳೊಂದಿಗೆ ಅವರು ಅಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಮತ್ತು ಜೀವನದ ಅನುಭವಗಳನ್ನು ಪಡೆಯುವಂಥ ಒಂದು ಅವಕಾಶವನ್ನು ಹಿರಿಯರು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಬೇಕೆನ್ ರವರು ಹೇಳ್ತಾರೆ, ನೀವು ವಿದೇಶಕ್ಕೆ ಪ್ರಯಾಣಿಸ್ತಾ ಇದ್ದರೆ ಆ ದೇಶದ ಭಾಷೆಯ ಬಗ್ಗೆ ಸ್ವಲ್ಪ ಒಂದು ಬೇಸಿಕ್ ನಾಲೆಡ್ಜ್, ಒಂದು ಮೂಲಭೂತ ಜ್ಞಾನವನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಒಂದು ವೇಳೆ ನಿಮಗೆ ಆ ಭಾಷೆಯ ಮೂಲಭೂತ ಜ್ಞಾನವಿಲ್ಲದೆ ಇದ್ದರೆ ಆ ಹೊಸ ಪ್ರದೇಶದಲ್ಲಿ ನಿಮ್ಮ ಹೆಚ್ಚಿನ ಸಮಯವನ್ನು ಬೇರೆಯವರು ಮಾತುಗಳನ್ನು ಕೇಳುವುದರಲ್ಲೇ ಕಲಿಯಬೇಕಾಗತ್ತೆ ಅಂತ ಹೇಳ್ತಾರೆ. ಭಾಷೆಯು ಮೂಲಭೂತ ಜ್ಞಾನವಿಲ್ಲದೆ ನೀವು ದೇಶದಲ್ಲಿ ಪ್ರಯಾಣಿಸಿದರೆ ಅದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಹೊಂದಿರುವುದಕ್ಕಿಂತ ಹೆಚ್ಚಿನದನ್ನು ಕಲಿಯಲು ನಿಮಗೆ ಸಾಧ್ಯ ಆಗೋದೇ ಇಲ್ಲ ಅಂತ. ಅಂದರೆ ಬೇರೆ ದೇಶಕ್ಕೆ ಅಥವಾ ಬೇರೆ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಒಂದು ಭಾಷೆಯನ್ನು ಗೊತ್ತಿಲ್ಲದೆ ಇದ್ದರೆ ನಿಮಗೆ ಅಲ್ಲಿ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಫ್ರಾನ್ಸಿಸ್ ಬೇಕೆನ್ ರವರು ಯುವಕರಿಗೆ ಒಂದು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಗೈಡನ್ನು ಸಲಹೆಯನ್ನು ಪಡೆಯಬೇಕು, ಒಳ್ಳೆಯ ಗೈಡನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ನೀವು ಭೇಟಿ ನೀಡುವ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡಿರ್ತಕ್ಕಂತಹ, ಅವರ ಭಾಷೆ ತಿಳಿದಿರ್ತಕ್ಕಂತಹ ವ್ಯಕ್ತಿಯೊಂದಿಗೆ ನೀವು ಯಾವಾಗಲೂ ಪ್ರಯಾಣ ಮಾಡಬೇಕು. ನೀವು ಗೈಡ್ ಇಲ್ಲದೆ ಪ್ರಯಾಣಿಸಿದರೆ ಆ ದೇಶದ ಹೆಚ್ಚಿನ ಸ್ಥಳಗಳಿಗೆ ಭೇಟಿ ನೀಡಲು ನಿಮಗೆ ಸಾಧ್ಯವಾಗೋದೇ ಇಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಜನರು ಒಂದು ಸಮುದ್ರಯಾನ ಮಾಡಬೇಕಾದ್ರೆ ತಮ್ಮೊಂದಿಗೆ ಡೈರಿಯನ್ನು ಇಟ್ಕೊಳ್ತಾರೆ. ಆದರೆ ಭೂಮಿಯ ಮೇಲೆ ಪ್ರಯಾಣ ಮಾಡಬೇಕಾದ್ರೆ ಡೈರಿಯನ್ನು ಇಟ್ಕೊಳ್ಳೋದೇ ಇಲ್ಲ. ಇದು ಒಂದು ರೀತಿ ವಿಚಿತ್ರ ಅಂತ ಹೇಳ್ತಾರೆ. ಸಮುದ್ರದ ಮೇಲೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ನೀವು ಹೆಚ್ಚಿನ ಸಮಯ ಬರೀ ನೀರು, ಆಕಾಶವನ್ನು ಮಾತ್ರ ನೋಡ್ತೀರಿ. ಆದ್ದರಿಂದ ಅಲ್ಲಿ ಬರೆಯಲು ನಿಮಗೆ ಏನು ಹೆಚ್ಚು ವಿಷಯ ಸಿಗೋದೇ ಇಲ್ಲ. ಆದರೆ ಭೂಮಿಯ ಮೇಲೆ ನೀವು ಪ್ರಯಾಣಿಸ್ತಾ ಇದ್ದರೆ ನಿಮಗೆ ಬಹಳಷ್ಟು ವಿಷಯಗಳನ್ನು ನೋಡ್ತೀರಾ. ಅಂದರೆ ನೀವು ಡೈರಿಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಬರೆಯಬಹುದು ಅಂತ ಹೇಳ್ತಾರೆ. ಆದ್ದರಿಂದ ನೀವು ಭೂಮಿಯ ಮೇಲೆ ಪ್ರಯಾಣಿಸಲು ನಿಮ್ಮೊಂದಿಗೆ ಯಾವಾಗಲೂ ಡೈರಿಯನ್ನು ಇಟ್ಕೊಂಡಿರಬೇಕು. ಏಕೆಂದರೆ ನೀವು ಭೂಮಿಯ ಮೇಲೆ ಅನೇಕ ವಿಷಯಗಳನ್ನು ಗಮನಿಸ್ತೀರಾ, ಅವುಗಳನ್ನು ದಾಖಲಿಸ್ತೀರಾ. ನೀವು ವಿದೇಶಗಳಿಗೆ ಪ್ರಯಾಣಿಸ್ತಾ ಇದ್ದರೆ ನೀವು ಅಲ್ಲಿನ ನ್ಯಾಯಾಲಯಗಳು, ಚರ್ಚ್, ಮಠ, ಸ್ಮಾರಕಗಳು, ಗ್ರಂಥಾಲಯ, ಕಾಲೇಜು ಮತ್ತು ನೌಕಾಪಡೆಗಳು ಇತ್ಯಾದಿಗಳಿಗೆ ಭೇಟಿ ನೀಡಬೇಕು. ವಿದೇಶಗಳಿಂದ ಜ್ಞಾನವನ್ನು ಪಡೆಯಲು ಈ ಸ್ಥಳಗಳಿಗೆ ಭೇಟಿ ನೀಡುವುದು ಅತಿ ಮುಖ್ಯ ಅಂತ ಹೇಳ್ತಾರೆ. ನೀವು ಭೇಟಿ ನೀಡಲೇಬೇಕಾದ ಇನ್ನೂ ಅನೇಕ ಸ್ಥಳಗಳಿವೆ. ಅವುಗಳೆಂದರೆ ಸಾರ್ವಜನಿಕ ಒಂದು ಎಕ್ಸಿಬಿಷನ್ಸ್ ಮೀನ್ಸ್ ಪ್ರದರ್ಶನಗಳು, ಡಿನ್ನರ್ಸ್ ಔತಣಕೂಟಗಳು, ವಿವಾಹ ಸಮಾರಂಭಗಳು ಮತ್ತು ಅಂತ್ಯಕ್ರಿಯೆಗಳು, ಇವುಗಳೆಲ್ಲವನ್ನು ನೋಡಬೇಕು ಅಂತ ಹೇಳ್ತಾರೆ. ಯುವಕನಿಗೆ ಪ್ರಯಾಣಿಸಲು ಹೆಚ್ಚು ಸಮಯ ಇರೋದಿಲ್ಲ ಮತ್ತು ಅವರು ಕಡಿಮೆ ಸಮಯದಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಜ್ಞಾನವನ್ನು ಪಡೆಯಲು ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ. ನೀವು ಯುವಕರಾಗಿದ್ದು ವಿದೇಶಕ್ಕೆ ಪ್ರಯಾಣಿಸ್ತಾ ಇದ್ದರೆ ನೀವು ಅಲ್ಲಿನ ಭಾಷೆಯನ್ನು ತಿಳಿದಿರಬೇಕು, ನಿಮ್ಮೊಂದಿಗೆ ಒಂದು ಗೈಡನ್ನು ತೆಗೆದುಕೊಂಡು ಹೋಗಿರಬೇಕು ಮತ್ತು ಈ ಎಲ್ಲ ವಿಷಯಗಳನ್ನು ತಿಳಿಯಲು ಒಂದು ಪುಸ್ತಕ ನಿಮ್ಮ ಬಳಿ ಇರಬೇಕು. ಆ ಯುವಕರು ಯಾವಾಗಲೂ ತಮ್ಮೊಂದಿಗೆ ಒಂದು ಡೈರಿಯನ್ನು ತೆಗೆದುಕೊಳ್ಬೇಕು ಮತ್ತು ಅವರು ಕೇವಲ ಒಂದೇ ನಗರದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬಾರದು ಅಂತ ಹೇಳ್ತಾರೆ. ನೀವು ಒಂದೇ ನಗರದಲ್ಲಿ ಉಳಿದುಕೊಂಡಿದ್ದರೆ ಅಲ್ಲಿನ ಹೆಚ್ಚಿನ ಸ್ಥಳಗಳನ್ನು ಅನ್ವೇಷಣೆ ಮಾಡೋದಕ್ಕೆ, ಹೊಸ ಜನರೊಂದಿಗೆ ಸಂವಹನ ಮಾಡೋದಕ್ಕೆ ಮತ್ತು ಆ ನಗರದಲ್ಲಿ ಸ್ಥಳಗಳನ್ನು ನೋಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಆ ನಗರಗಳ ಸ್ಥಳಗಳನ್ನು ಬದಲಾಯಿಸ್ತಾ ಇರಬೇಕು.
ನೀವು ವಿದೇಶ ಪ್ರವಾಸ ಮಾಡ್ತಾ ಇದ್ದರೆ ನಿಮ್ಮ ಸ್ವಂತ ದೇಶಕ್ಕೆ ಸೇರಿದವರಿಂದ ದೂರ ಇರಬೇಕು ಮತ್ತು ಅದರ ಬದಲಿಗೆ ನೀವು ವಿದೇಶಿ ಸ್ಥಳೀಯ ಜನರೊಂದಿಗೆ ಹೆಚ್ಚಿನ ಒಂದು ಮಾತುಕತೆ ಸಂವಹನ ನಡೆಸಬೇಕು. ವಿದೇಶದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದ ವ್ಯಕ್ತಿಗಳನ್ನು ನೀವು ಭೇಟಿ ಮಾಡಬೇಕು. ಏಕೆಂದರೆ ಇಂತಹ ವ್ಯಕ್ತಿಗಳನ್ನು ಭೇಟಿ ಮಾಡೋದ್ರಿಂದ ನೀವು ಬಹಳಷ್ಟು ವಿಷಯಗಳನ್ನು ಕಲಿತೀರಾ. ಮುಖಾಮುಖಿಯಾಗಿ ಭೇಟಿಯಾಗುವ ಮೂಲಕ ಅವರ ವರ್ತನೆ, ಅವರ ಒಂದು ಮಾತಿನ ಕೌಶಲ್ಯ, ಅವರಿಂದ ನೀವು ಏನನ್ನು ಕಲಿಯಬಹುದು ಎಂಬುದನ್ನು ನೀವು ಗಮನಿಸಬಹುದು. ಬೇಕೆಂದ್ರವರು ಎಲ್ಲ ಪ್ರಯಾಣಿಕರಿಗೆ ಒಂದು ಕಟ್ಟುನಿಟ್ಟಾದ ಸಲಹೆ ನೀಡ್ತಾರೆ. ಅದೇನೆಂದರೆ ವಿದೇಶದಲ್ಲಿ ಎಂದಿಗೂ ಸಹ ಜಗಳದಲ್ಲಿ ತೊಡಗಬಾರದು. ಇದು ಶಾರ್ಟ್ ಟೆಂಪರ್ ಅಂದರೆ ಶೀಘ್ರವಾಗಿ ಕೋಪ ಮಾಡ್ಕೊಳ್ತಕ್ಕಂಥ ಜನರಿಂದ ಆದಷ್ಟು ದೂರವಿರಲು ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ. ಮತ್ತು ಈ ಪ್ರಯಾಣಿಕನು ತನ್ನ ತಾಯ್ನಾಡಿಗೆ ಹಿಂತಿರುಗಿದಾಗ ವಿದೇಶದಲ್ಲಿ ತಾನು ಭೇಟಿಯಾದ ಜನರೊಂದಿಗೆ ಸಂಪರ್ಕದಲ್ಲಿರಬೇಕು. ಮತ್ತು ವಿದೇಶಿ ಪ್ರವಾಸದಿಂದ ಬಂದಿದ್ದರೆ ನೀವು ವಿದೇಶದಿಂದ ಬರ್ತಾ ಇದ್ದೀರಿ ಎಂಬುದು ನಿಮ್ಮ ನಡವಳಿಕೆ ಮತ್ತು ಸಂವಹನ ಕೌಶಲ್ಯಗಳಲ್ಲಿ ಮಾತ್ರವೇ ಅದು ಕಾಣಿಸಬೇಕು. ಇದು ನಿಮ್ಮ ನಡವಳಿಕೆ ಮತ್ತು ಚಾರಿತ್ರ್ಯದಲ್ಲಿ ಮಾತ್ರ ಕಾಣಿಸಬೇಕೇ ಹೊರತು ನಿಮ್ಮ ಫ್ಯಾಷನ್ನಲ್ಲಿ, ಡ್ರೆಸ್ಸಲ್ಲಿ ಅಲ್ಲ ಅಂತ ಹೇಳ್ತಾರೆ. ನೀವು ಆ ವಿದೇಶದ ಫ್ಯಾಷನ್ನನ್ನು ನಕಲು ಮಾಡಬಾರದು. ಬದಲಿಗೆ ನೀವು ಆ ವಿದೇಶದ ಸಂಸ್ಕೃತಿಯಿಂದ ಕಲಿಬೇಕು ಮತ್ತು ನಿಮ್ಮ ಸಂಸ್ಕೃತಿಯನ್ನು ಸುಧಾರಿಸಿಕೊಳ್ಳಲು ನೀವು ಪ್ರಯತ್ನಿಸಬೇಕು ಅಂತಕ್ಕಂಥದ್ದನ್ನು ಫ್ರಾನ್ಸಿಸ್ ಬೇಕೆನ್ ರವರು ಈ ಒಂದು ಆಫ್ ಟ್ರಾವೆಲ್ ಎಸ್ಸೇನಲ್ಲಿ ತಿಳಿಸಿರ್ತಾರೆ. ಅಂದರೆ ಈ ಒಂದು ಸಂಪೂರ್ಣ ಎಸ್ಸೇನಲ್ಲಿ ಬೇಕೆನ್ ರವರು ಹೇಳಿರ್ತಕ್ಕಂಥದ್ದು ಯುವಕರು ತಮ್ಮ ಒಂದು ನಾಲೆಡ್ಜ್ಗೋಸ್ಕರ ಒಂದು ವಿದೇಶಿ ಪ್ರಯಾಣವನ್ನು ಮಾಡಬೇಕಾದ್ರೆ ಅವರು ಒಂದು ಉತ್ತಮವಾದ ಗೈಡನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಆ ವಿದೇಶದ ಭಾಷೆಯನ್ನು ಕಲ್ತಿರಬೇಕು. ಭಾಷೆ ಗೊತ್ತಿಲ್ಲದ್ರೆ ನೀವು ಬರೀ ಕೇಳಿಸ್ಕೋತೀರಾ, ನೀವೇನು ಮಾತಾಡೋಕ್ಕೆ ಆಗೋದೇ ಇಲ್ಲ ಅಂತ. ವಿದೇಶದಲ್ಲಿ ನಾವು ಭೇಟಿ ಮಾಡಬೇಕಾಗಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಹೇಳಿದ್ದಾರೆ. ಅದರ ಒಂದು ಇತಿಹಾಸ, ಸಂಪ್ರದಾಯ ಮತ್ತು ಆ ಸಂಸ್ಕೃತಿಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಆ ವಿದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಕೆಲವು ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವರನ್ನು ಭೇಟಿ ಮಾಡಬೇಕಾಗುತ್ತೆ. ಅಲ್ಲಿನ ಒಂದು ಕೋರ್ಟು, ಚರ್ಚು, ಮಠಗಳು, ಸ್ಮಾರಕಗಳು, ಲೈಬ್ರರೀಸ್, ಕಾಲೇಜುಗಳು ಮತ್ತು ನೌಕಾಪಡೆಗಳು, ಆರ್ಮಿ ಕ್ಯಾಂಪ್ಸ್ ಇಂಥವುಗಳ ಕಡೆ ಎಲ್ಲ ಭೇಟಿಯನ್ನು ನೀಡಬೇಕು. ಮತ್ತು ಆ ದೇಶಗಳಲ್ಲಿರ್ತಕ್ಕಂಥ ಪಬ್ಲಿಕ್ ಒಂದು ಎಕ್ಸಿಬಿಷನ್ಸನ್ನು ಮತ್ತು ಪಬ್ಲಿಕ್ ಆಗಿ ನಡೀತಕ್ಕಂಥ ಔತಣಕೂಟಗಳು, ವಿವಾಹಗಳು ಮತ್ತು ಅಂತ್ಯಕ್ರಿಯೆಗಳನ್ನು ಭೇಟಿಯಾಗಬೇಕು. ಮತ್ತು ಆ ಯುವಕರು ಹೆಚ್ಚಾಗಿ ಅಲ್ಲಿ ಒಂದೇ ಸ್ಥಳದಲ್ಲಿ ನೆಲೆಸಿರಬಾರ್ದು, ಬೇರೆ ಕಡೆ ಬೇರೆ ಸ್ಥಳಕ್ಕೆ ಬದಲಾಗ್ತಾ ಇರಬೇಕು. ಅಲ್ಲಿನ ಜನರ ಜೊತೆ ಯಾವುದೇ ಕಾರಣಕ್ಕೂ ಜಗಳಕ್ಕೆ ನಿಲ್ತಕ್ಕಂಥದ್ದು, ಅಲ್ಲಿ ಹೆಚ್ಚಿನ ಒಂದು ಕೋಪಗೊಳ್ತಕ್ಕಂಥ ವ್ಯಕ್ತಿಗಳ ಜೊತೆ ಇರಬಾರ್ದು ಅಂತ ಹೇಳ್ತಾರೆ. ಮತ್ತು ಆ ಒಂದು ಟ್ರಾವೆಲ್ನಿಂದ ಹಿಂತಿರುಗಿದ ನಂತರ ಯಾವುದೇ ಕಾರಣಕ್ಕೂ ಆ ದೇಶದ ಒಂದು ಫ್ಯಾಷನ್ಗಳನ್ನು ನಕಲು ಮಾಡಿ ಇಲ್ಲಿ ಪ್ರದರ್ಶಿಸಬಾರದು. ಅಲ್ಲಿ ಕಲ್ತಿರ್ತಕ್ಕಂಥ ಸಂಸ್ಕೃತಿ, ಒಳ್ಳೆಯ ನಡವಳಿಕೆಗಳನ್ನು ನಾವು ನಮ್ಮ ಒಂದು ಕ್ಯಾರೆಕ್ಟರ್ಸಲ್ಲಿ ರೂಪಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಆಫ್ ಟ್ರಾವೆಲ್ ಎಸ್ಸೆಯ ಮೂಲಕ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡ ಎಕ್ಸ್ಪ್ಲನೇಷನ್ ಕೇಳಿದರೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.